ಮದುವೆಯಲ್ಲಿ ಯಾರ್ಯಾರು ಏನೇನೆಲ್ಲ ಇಷ್ಟಪಡ್ತಾರೆ ಅನ್ನೋದಕ್ಕೆ ಒಂದು ಸಂಸ್ಕೃತ ಶ್ಲೋಕದಿಂದ ನಾನು ಶುರು ಮಾಡ್ತೀನಿ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾಶ್ರುತಿ ಬಾಂಧವಾಹ ಕುಲಮಿಚ್ಚಂತಿ ಮೃಷ್ಟಾನ್ನ ಮಿತರೇ ಜನಾಹ. ಒಂದು ಮದುವೆಯ ಸಂದರ್ಭದಲ್ಲಿ ಕನ್ಯೆ ಅಂದ್ರೆ ಮದುವೆಯಾಗುವಂತಹ ಹುಡುಗಿ ವರನ ರೂಪವನ್ನು ನೋಡ್ತಾಳಂತೆ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ. ತಾಯಿ ಆದವಳು ಏನು ಅಂದ್ರೆ, ಮಾತಾ ಅಂದ್ರೆ ತಾಯಿ ಆ ಒಂದು ತನ್ನ ಅಳಿಯ ಆಗುವವನು ಎಷ್ಟು ಹಣವನ್ನ ಸಂಪಾದನೆ ಮಾಡಿದಾನೆ ಅನ್ನೋ ಒಂದು ವಿಷಯವನ್ನ ನೋಡ್ತಾ ಇದಂತೆ. ಪಿತಾಶ್ರುತಿ, ಪಿತಾ ಅಂದ್ರೆ ತಂದೆ ಏನು ಅಂದ್ರೆ, ತಂದೆಗೆ ಏನ್ ಇಂಟ್ರೆಸ್ಟ್ ಇದೆ, ತನ್ನ ಅಳಿಯ ಆಗುವವನು ಎಷ್ಟು ಹೆಸರನ್ನು ಗಳಿಸಿದಾನೆ, ಸಮಾಜದಲ್ಲಿ ಅವನು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದಾನೋ ಅನ್ನೋದನ್ನ ನೋಡ್ತಾರಂತೆ. ಬಾಂಧವಾಹ ಕುಲಮಿಚ್ಚಂತಿ, ಇನ್ನು ಬಂಧುಗಳೆಲ್ಲ ಏನು ಅಂದ್ರೆ, ಅವನು ಎಂತಹ ಕುಲದಿಂದ ಬಂದಿದ್ದಾನೆ, ಈ ಒಂದು ಮನೆಗೆ ಅಳಿಯ ಆಗುವಂತಹ ವ್ಯಕ್ತಿ ಯಾವ ಕುಲದಿಂದ ಬಂದಿದ್ದಾನೆ, ಅವನು ಒಂದು ಒಳ್ಳೆಯ ಕುಲದಿಂದ, ಒಳ್ಳೆಯ ಸಂಸ್ಕೃತಿಯನ್ನು ಹೊಂದಿದಾನೋ, ಒಳ್ಳೆಯ ಕುಲದಿಂದ ಬಂದಿದ್ದಾನೋ ಅನ್ನೋದನ್ನ ನೋಡ್ತಾ ಅಂತೆ. ಹಾಗೆ ಇನ್ನು ಉಳಿದವರು ನಾವೆಲ್ಲ ಹೋಗಿರ್ತೀವಲ್ಲ, ಮೃಷ್ಟಾನ್ನ ಮಿತರೇ ಜನಾಹ, ನಾವು ಏನೇನು ಭೋಜ್ಯಗಳನ್ನ ಮಾಡಿದ್ದಾರೆ ನಮಗೇನು ಅದೇ ಇಂಟ್ರೆಸ್ಟ್. ಎಷ್ಟು ಜನ ನಾವೇನು ಹೋಗಿರ್ತೀವಿ ಮದುವೆಗೆ ಆಮಂತ್ರಿತರಾಗಿ, ನಮಗೆ ಆ ಮದುವೆಯಲ್ಲಿ ಏನು ಭೋಜ್ಯಗಳನ್ನ ಮಾಡಿದ್ದಾರೆ ಅನ್ನೋ ಒಂದು ಇದನ್ನ ನಾವು ನೋಡ್ತೀವಿ. ಹಾಗೆ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಇವತ್ತು ನಾನು ಮೊದಲು ಮೆಂಬರ್ಸ್ಗೆ ಏನು ಇಂಟ್ರೆಸ್ಟ್ ಇದೆ, ಮೆಂಬರ್ಸ್ ನಮ್ಮ ಸಂಸ್ಥೆ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆಯೋ ಇಲ್ವೋ, ನಾವು ಲಾಭವನ್ನು ಗಳಿಸ್ತಾ ಇದೆಯೋ ಇಲ್ವೋ, ನಾವು ಏನು ಇನ್ವೆಸ್ಟ್ ಮಾಡಿದೀವಿ, ಶೇರ್ ಹಣವನ್ನು ತೊಡಗಿಸಿದೀವಿ, ಆ ಶೇರ್ ಹಣಕ್ಕೆ ನಮಗೆ ಡಿವಿಡೆಂಡ್ ಲಾಭಾಂಶ ಬರುತ್ತೋ ಇಲ್ವೋ ಅನ್ನೋದನ್ನ ನೋಡ್ತಾರೆ. ಹಾಗಾಗಿ ಆ ಸಂಸ್ಥೆ ಅದು ಯಾವಾಗ ಗೊತ್ತಾಗುತ್ತೆ, ನಾವು ಲೆಕ್ಕಪತ್ರ ನಿರ್ವಹಣೆ ಮಾಡಿದವಾಗ ಆ ಒಂದು ಸಂಸ್ಥೆ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ.